ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕರ್ನಾಟಕದ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶಗಳಲ್ಲಿ ಒಂದಾದ ಹುಲಿಕಲ್ ಘಾಟಲ್ಲಿ ಹೋಗ್ತಾ ಇದ್ದೇವೆ. ಇದು ಹೊಸ ಅಂಗಡಿ. ಇಲ್ಲಿ ಚೆಕ್ ಪೋಸ್ಟ್ ಇದೆ. ಇಲ್ಲಿ ರೆಗ್ಯುಲರ್ ಆಗಿ ಗಾಡಿಯನ್ನು ಚೆಕ್ ಮಾಡೋದಿಲ್ಲ, ಆದರೆ ಕೆಲವೊಮ್ಮೆ ಗಾಡಿಯನ್ನು ನಿಲ್ಲಿಸಿ ಕಂಪ್ಲೀಟ್ ಚೆಕ್ ಮಾಡ್ತಾರೆ. ಇವತ್ತಿಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ನಾವು ಸೀದಾ ಮುಂದೆ ಹೋಗ್ತಾ ಇದ್ದೇವೆ. ಘಾಟ್ ಸ್ಟಾರ್ಟ್ ಆಗುವಾಗಲೇ ಮಳೆ ಕೂಡ ಸ್ಟಾರ್ಟ್ ಆಯಿತು. 2 months ಬ್ಯಾಕ್ ಈ ಘಾಟಲ್ಲಿ ಗುಡ್ಡೆ ಕುಸಿದು ರಸ್ತೆ ಕಂಪ್ಲೀಟ್ ಆಗಿ ಹಾಳಾಗಿತ್ತು. ಮತ್ತು ಈ ರೋಡನ್ನು ತುಂಬ ದಿನ ಬಂದ್ ಮಾಡಿದ್ರು. ರೀಸೆಂಟಾಗಿ ಜೂನಲ್ಲಿ ಮತ್ತೆ ಓಪನ್ ಆಗಿದೆ. ಈ ರಸ್ತೆ ರೀಓಪನ್ ಆದಮೇಲೆ ನಾವು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ಹಾಗಾಗಿ ಬನ್ನಿ, ಈ ಮಳೆಗಾಲದಲ್ಲಿ ಈ ಘಾಟ್ನ ರೈಡ್ ಹೇಗಿರ್ತದೆ ಮತ್ತು ಕುಸಿದ ರಸ್ತೆಯ ರೀಕನ್ಸ್ಟ್ರಕ್ಷನ್ ಹೇಗಿದೆ ಅಂತ ನೋಡೋಣ. ಈ ಘಾಟ್ನ ರಸ್ತೆಯಲ್ಲಿರುವ ಮೇಯ್ನ್ ಟರ್ನ್ಸ್ಗಿಂತ ಈ ಘಾಟ್ನ ಸ್ಟಾರ್ಟ್ ಮತ್ತು ಘಾಟ್ ಮುಗಿದ ನಂತರದ ರಸ್ತೆಯಲ್ಲಿ ತುಂಬ ಚಿಕ್ಕ ಚಿಕ್ಕ ಟರ್ನ್ಸ್ ಇದೆ. ಮಳೆಗಾಲದಲ್ಲಿ ಘಾಟಲ್ಲಿ ಹೋಗಲಿಕ್ಕೆ ಒಂದು ಭಯ ಅಂದರೆ ಯಾವಾಗ ಮರ ಬಿದ್ದು ಅಥವಾ ಗುಡ್ಡೆ ಕುಸಿದು ರಸ್ತೆ ಬ್ಲಾಕ್ ಆಗ್ತದೋ ಅಂತ ಗೊತ್ತಾಗಲ್ಲ. ಮತ್ತು ನೆಟ್ವರ್ಕ್ ಕೂಡ ಇರೋದಿಲ್ಲ. ಈ ಘಾಟ್ ಮೂಲಕ ನಾವು ಹೊಸನಗರ, ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಹೋಗಬಹುದು. ಈ ಘಾಟ್ ಬಂದಾದ ಟೈಮಲ್ಲಿ ಒಂದೇ ಆಗುಂಬೆ ಘಾಟ್ ಅಥವಾ ಕೊಲ್ಲೂರು ಘಾಟ್ ಮೂಲಕ ಎಲ್ಲ ವೆಹಿಕಲ್ ಹೋಗ್ತಾ ಇತ್ತು. ಮತ್ತು ಕೆಲವು ಬಸ್ಸಿನವರೆಲ್ಲ ಏನು ಮಾಡಿದ್ರಂದರೆ, ಈ ಘಾಟ್ನ ಎಂಡಲ್ಲಿ ಇರುವ ಚಂಡಿಕಾಂಬ ದೇವಸ್ಥಾನದ ಹತ್ತಿರ ಒಂದು ಟರ್ನ್ ಇದೆ, ಅಲ್ಲಿಂದ ಡೈರೆಕ್ಟಾಗಿ ಇನ್ನೊಂದು ಟರ್ನ್ ಹತ್ತಿರ ಇರುವ ಗಣಪತಿ ದೇವಸ್ಥಾನಕ್ಕೆ ಬರಲಿಕ್ಕೆ ಸ್ಟೆಪ್ಸ್ ಇದೆ. ಹಾಗಾಗಿ ಈ ಸೈಡಿಂದ ಬಸ್ ಆ ಸ್ಟೆಪ್ಸ್ವರೆಗೆ ಹೋಗ್ತಾ ಇತ್ತು ಮತ್ತು ಮೇಲೆ ಸೈಡಿಂದ ಟೆಂಪಲ್ವರೆಗೆ ಬಸ್ ಬರ್ತಾ ಇತ್ತು. ಪ್ಯಾಸೆಂಜರ್ಸ್ ಎಲ್ಲ ಆ ಸ್ಟೆಪ್ಸ್ ಮೂಲಕ ಇನ್ನೊಂದು ಬಸ್ಗೆ ಹೋಗ್ತಾ ಇದ್ರು. ಯಾಕಂದರೆ ಈ ಘಾಟ್ ಕಂಪ್ಲೀಟ್ ಬಂದಾದಾಗ ಇಲ್ಲಿನ ಹತ್ತಿರ ಇರುವ ಊರಿನ ಜನರಿಗೆ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗಿತ್ತು. ಈ ಘಾಟ್ಗೆ 2 ಹೆಸರಿದೆ. ಒಂದು ಹುಲಿಕಲ್ ಘಾಟ್ ಮತ್ತು ಬಾಳೆಬರೆ ಘಾಟ್ ಅಂತ. ಈ ಬಾಳೆಬರೆ ಅಂದರೆ ಇಲ್ಲಿರುವ ಒಂದು ಪ್ಲೇಸ್ನ ಹೆಸರು, ಹಾಗಾಗಿ ಇದನ್ನು ಬಾಳೆಬರೆ ಘಾಟ್ ಅಂತ ಕರೀತಾರೆ. ಆದರೆ ಹುಲಿಕಲ್ ಹೆಸರು ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ.
ಮಳೆ ಮತ್ತೆ ಜೋರಾಗ್ತಾ ಇದೆ. ಎಷ್ಟು ಹೆವಿ ಮಳೆ ಇದೆ ಅಂದರೆ ಎದುರಿಗೆ ಬರುವ ಗಾಡಿ ಕೂಡ ಪ್ರಾಪರ್ ಆಗಿ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಮರ ಬಿದ್ದಿದೆ. ಇಲ್ಲಿ ರಸ್ತೆ ಅಷ್ಟು ಚೆನ್ನಾಗಿಲ್ಲ. ಎಲ್ಲಿ ನೋಡಿದ್ರೂ ಕಾಂಕ್ರೀಟ್ ಮೇಲೆ ಡಾಂಬರ್ ಹಾಕಿ ಪ್ಯಾಚ್ ವರ್ಕ್ ಮಾಡಿದ ಹಾಗೆ ಉಂಟು. ಹಾಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಗುಂಡಿಗಳು ಕೂಡ ಉಂಟು. ಇಲ್ಲೊಂದು ಮರ ರಸ್ತೆಗೆ ಬಿದ್ದಿದೆ. ಆದರೆ ಒಂದು ಸೈಡಲ್ಲಿ ವೆಹಿಕಲ್ ಹೋಗುವಷ್ಟು ಜಾಗ ಉಂಟು.
ರಸ್ತೆ ಸೈಡಲ್ಲೆಲ್ಲ ತುಂಬ ವಾಟರ್ ಫಾಲ್ಸ್ ಇದೆ, ನೋಡಲಿಕ್ಕೆ ಕೂಡ ಚೆನ್ನಾಗಿದೆ. ಆದರೆ ಹೆವಿ ಮಳೆ ಇರೋದ್ರಿಂದ ಇಳಿದು ಹತ್ತಿರಕ್ಕೆ ಹೋಗಲಿಲ್ಲ. ಇಲ್ಲೊಂದು ಮರ ಫುಲ್ ರಸ್ತೆಗೆ ಬಿದ್ದಿದ ಅಂತ. ಸೈಡಲ್ಲಿ ಸ್ವಲ್ಪ ಜಾಗ ಉಂಟು, ಹೋಗಬಹುದು. ಇದು ಈ ಘಾಟ್ನ ಲಾಸ್ಟ್ ಟರ್ನ್. ಇಲ್ಲಿ ಸ್ಟೆಪ್ಸ್ ಕೂಡ ಕಾಣಿಸ್ತಾ ಇದೆ, ನೋಡಬಹುದು. ಇದೇ ಪ್ಲೇಸಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ರಸ್ತೆ ರಿಪೇರಿ ಮಾಡಿದ್ದು. ಇನ್ನೂ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಲಿಲ್ಲ, ಬಟ್ ಸೈಡಲ್ಲಿ ರಸ್ತೆ ಮಾಡಿ ಕೊಟ್ಟಿದ್ದಾರೆ. ಮೇಲೆ ಬಂದ ತಕ್ಷಣ ಸೈಡಿಂದ ವ್ಯೂ ನೋಡಿದ್ರೆ ಬ್ಯೂಟಿಫುಲ್. ಮೋಡ ತನ್ನ ಸೆರಗಿಂದ ಅಲ್ಲಿರುವ ಕಾಡು ಊರನ್ನೆಲ್ಲ ಮುಚ್ಚಿಟ್ಟ ಹಾಗೆ ಕಾಣಿಸ್ತಾ ಇದೆ. ಇದು ಘಾಟಲ್ಲಿರುವ ಚಂಡಿಕಾಂಬ ದೇವಸ್ಥಾನ. ಇಲ್ಲೊಂದು ಮರ ಬಿದ್ದಿದೆ. ಇವತ್ತು ರಸ್ತೆಯ ಮೇಲೆ ತುಂಬ ಮರ ಬಿದ್ದಿತ್ತು, ಮತ್ತೆ ರಸ್ತೆ ಸೈಡಲ್ಲಿ ಎಷ್ಟು ಮರ ಬಿದ್ದಿತ್ತೋ ಲೆಕ್ಕ ಇಲ್ಲ. ಇದು ಘಾಟ್ನ ವ್ಯೂ ಪಾಯಿಂಟ್. ಇಲ್ಲಿಂದ ಇಡೀ ಘಾಟ್ನ ವ್ಯೂ ಚೆನ್ನಾಗಿ ಕಾಣಿಸ್ತದೆ. ಆದರೆ ಈಗ ಫಾಗಿಂದಾಗಿ ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿ ನಮಗೆ ರಸ್ತೆನೇ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಇದೆ. ಸ್ನೇಹಿತರೆ, ಹುಲಿಕಲ್ ಘಾಟ್ ರೀಓಪನ್ ಆದ ನಂತರ ಇದು ನಮ್ಮ ಮೊದಲ ರೈಡ್. ಅದು ಹೆವಿ ಮಳೆಯಲ್ಲಿ. ನಿಜವಾಗಿಯೂ ಅದ್ಭುತವಾದ ಅನುಭವ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಇನ್ನೊಂದು ಅದ್ಭುತ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.